ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಸುಮಾರು ಕಡೆ ನೀವು ವೀಡಿಯೋದಲ್ಲಿ ಆಗಿರ್ಬೋದು, ಅದು ಟ್ರಾನ್ಸಿಷನ್ ಆಗುತ್ತಲ್ಲ ನೋಡಿ, ಒಂದು ಕಡೆಯಿಂದ ಬ್ಯಾಕ್ ಸ್ಕ್ರೀನ್. ಐ ವಿಲ್ ಶೋ ಯು. ಈ ಥರ ನೇಮ್ ಬಂದು ಈ ಥರ ಟ್ರಾನ್ಸಿಕ್ಷನ್ ಆಗುತ್ತಲ್ಲ ಗಾಯ್ಸ್, ಅದನ್ನು ಪ್ರೀಮಿಯರ್ ಪ್ರೋಲಿ ಹೆಂಗೆ ಎಡಿಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಇವತ್ತು ಕ್ಲಾಸ್ ಮಾಡ್ತಾ ಇದ್ದಾರೆ. ಅದ್ರದ್ದು ಕ್ಲಾಸ್ದು ವೀಡಿಯೋ ಇದು ಓವರಾಲ್ ಆಗಿರುತ್ತೆ. ಸೊ ಈ ಥರ ಟ್ರಾನ್ಸ್ಫಾರ್ಮೇಷನ್ ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ವೀಡಿಯೋ ಕಂಪ್ಲೀಟ್ ಆಗಿರುತ್ತೆ. ವಾಚ್. ಸೆಂಟರ್ ಇರಬೇಕಂತ ಆಂಗಲ್ ಸ್ಟ್ರೈಟ್ ಇಲ್ಲಿಂದ ಲೈನ್ ಇಲ್ಲಿಂದ ರೈಟ್ ಏನು ಆಂಗಲ್ ಇರುತ್ತೆ ಅನಿಮೇಷನ್ ಬೇಕಿದೆ. ಅನಿಮೇಷನ್ಗೆ ಸೆಲೆಕ್ಟ್ ಮಾಡಿ ಇಲ್ಲಿ ಕೂಡ ಕ್ಲಿಕ್ ಮಾಡ್ಬೋದು. ಸ್ಕೇಲ್ ಕ್ಲಿಕ್ ಮಾಡ್ಬೋದು, ಹಾರಿಜಾಂಟಲ್ ಸ್ಕೇಲ್ ಮಾಡ್ಬೋದು, ಅಥವಾ ಎಫೆಕ್ಟ್ ಕಂಟ್ರೋಲ್ಸ್ ಪ್ಯಾನಲ್ ಈಸಿ ಆಗುತ್ತೆ. ಎಫೆಕ್ಟ್ ಕಂಟ್ರೋಲ್ಸ್ ಶೇಪ್ ಫಾರ್ ವೈಟ್ ಬಾಕ್ಸ್ ಫಸ್ಟ್ ಅನಿಮೇಷನ್ ಮಾಡ್ಕೊಂಡು ಏನಂತಂದ್ರೆ ಸೇಮ್ ಅನಿಮೇಷನ್ ಬೇರೆ ಬಾಕ್ಸಿಗೆ ಫಿಟ್ ಮಾಡೋದ್ರಿಂದ ಅನಿಮೇಷನ್ ರೆಡಿ ಇರುತ್ತೆ. ಕೀ ಫ್ರೇಮ್ ಸ್ವಲ್ಪ ಆಫ್ಸೆಟ್ ಮಾಡ್ತೀವಿ, ಸ್ವಲ್ಪ ಮುಂದೆ ಮೂವ್ ಮಾಡ್ತೀವಿ. ಸೊ ವೈಟ್ ಬಾಕ್ಸ್ ಟ್ರಾನ್ಸ್ಫಾರ್ಮ್ ಸೆಕ್ಷನ್ ಅಲ್ಲಿ ಸ್ಕೇಲ್ ಯೂನಿಫಾರ್ಮ್ ಸ್ಕೇಲ್ ಆಫ್ ಮಾಡಿದ್ರೆ, ಸೊ ಹಾರಿಜಾಂಟಲ್ ಸ್ಕೇಲ್ ಫಸ್ಟ್ ಫ್ರೇಮ್ ಮೇಲೆ 0 ಸ್ಕೇಲ್ ಶಿಫ್ಟ್ ರೈಟ್ 1 2 3 4 ಸೊ 20 ಫ್ರೇಮ್ಸ್ ಡ್ಯೂರೇಷನ್ 100 ಇರುತ್ತೆ. ಇದರ ಲೀನಿಯರ್ ಅನಿಮೇಟ್ boring answer animation. Select last keyframe starting fast ಅಲ್ಲಿ end ಆಗಬೇಕಾದ್ರೆ ಸ್ಲೋ ಆಗಿ ಸೆಟಲ್ ಆಗಬೇಕಾದ್ರೆ ರೈಟ್ ಕ್ಲಿಕ್ ಕೀಫ್ರೇಮ್ ಮೇಲೆ ಈಸ್ ಇನ್ ಅಂದ್ರೆ ಅಲ್ಲಿಂದ ಇನ್ ಆಗ್ತದೆ ಅನಿಮೇಷನ್. ಈ ಕೀಫ್ರೇಮ್ ಇಂದ ಔಟ್ ಆಗ್ತದೆ ಅನಿಮೇಷನ್, ಈ ಕೀಫ್ರೇಮ್ ಇನ್ ಆಗ್ತದೆ. ಪ್ರಾಪರ್ಟಿ ಓಪನ್ ಎಕ್ಸ್ಟೆಂಡ್ ಲೆಫ್ಟ್ ಎಕ್ಸ್ಟೆಂಡ್ ಲೆಫ್ಟ್ ಡ್ರ್ಯಾಗ್ ಮಾಡಿ ಕೆಳಗಡೆ ಡ್ರ್ಯಾಗ್ ಆಗಬಾರ್ದು. ಈ ಲೈನಿಗೆ ಅಲೈನ್ ಆಗಿರುತ್ತೆ ರೈಟ್ ಸೈಡ್ ಲೈನ್ ಇದೆ. ಸಪೋಸ್ ಈ ತರ ಏನಾದ್ರು ಮೇಲ್ ಬಂದಿತ್ತು ಅಂದ್ರೆ ಜಂಪ್ ಎಂಟರ್ ಅಬ್ರಪ್ಟ್ ಸ್ಟಾಪ್ ಆಗುತ್ತೆ ಅಂತ ಸ್ಪೀಡ್ ಫಾಸ್ಟ್ ಸ್ಪೀಡ್ same thing the inner box with right click duplicate, so white color one white and the yellow box duplicate another color. ಈಗ ಎರಡು ಬಾಕ್ಸ್ ವಿಸಿಬಲ್ ಆಗುತ್ತೆ. ಏನು ಮಾಡೋದು, ಈ ಎಲ್ಲೋ ಬಾಕ್ಸ್ ಸೆಲೆಕ್ಟ್ ಮಾಡಿ ಇಲ್ಲಿ ಚೇಂಜ್ ಮಾಡ್ತಾರೆ. ಇದು ಆಕ್ಚುಲಿ ಸ್ಕೇಲ್ ಚೇಂಜ್ ಆಗ್ತದೆ, ಸೈಜ್ ಚೇಂಜ್ ಆಗ್ತದೆ, ಸೊ ಇದು ಹೈಟ್ ಚೇಂಜ್ ಆಗ್ತದೆ, ಸ್ಕೇಲ್ ಆಲ್ಟರ್ ಆಗ್ತದೆ 100%. ಎಷ್ಟು ಗ್ಯಾಪ್ ಇದೆ ಅಂತ ಜಸ್ಟ್ ಒಂದು ಸಿಂಪಲಿ ಟೆಕ್ಸ್ಟ್ ಟೈಪ್ ಕ್ಲಿಕ್ ಮಾಡಿ right click duplicate white box is duplicate and just in between place down. Orange second box na ಸ್ವಲ್ಪ ಗೊತ್ತಾಗ್ತಿದೆ. ಇದು ಬ್ಯಾಕ್ಗ್ರೌಂಡ್ ವೈಟ್ ಬಾಕ್ಸ್ ಈ ಆರೆಂಜ್ ಬಾಕ್ಸ್ ಅಂತ ರಿನೇಮ್ ಮಾಡಿದ್ರೆ ಇದೆಲ್ಲ ಆರೆಂಜ್
color, starting color, white orange, red. ಡೂಪ್ಲಿಕೇಟ್ ಮಾಡೋ ಮುಂಚೆ ಅನಿಮೇಷನ್ ಮಾಡಿದ್ವಿ ವೈಟ್ ಬಾಕ್ಸ್ ಇಲ್ಲಿ ಸ್ಕೇಲ್ ಅನಿಮೇಟ್ ಮಾಡಿ ಈಸಿಗೆಲ್ಲ ಚೇಂಜ್ ಮಾಡುತ್ತೆ ಅದು ಒಟ್ಟಿಗೆ ಆಗುತ್ತೆ ಹೀಗೆ ಅದು ಒಟ್ಟಿಗೆ ಆಗಬಾರ್ದು ಸ್ವಲ್ಪ ಕ್ಯಾಸ್ಕೇಡ್ ಆಗಬೇಕು ಅಂದ್ರೆ ಲೈಕ್ ಒಂದು ಶುರುವಾಗಿ ಒಂದು ಸ್ವಲ್ಪ ಫ್ರೇಮ್ಸ್ ಆಫ್ಸೆಟ್ ಟೈಪ್ ಆಫ್ಸೆಟ್ ಬೇಕು ಒಂದು 2-3 ಫ್ರೇಮ್ಸ್ ಆಫ್ಸೆಟ್ ಬೇಕು ಇಲ್ಲಿ ಏನು ಬಾಕ್ಸ್ ಇದೆ ಎಫೆಕ್ಟ್ ಕಂಟ್ರೋಲ್ಸ್ ಪ್ಯಾನಲ್ ಸೇಮ್ 3 ಶೇಪ್ಸ್ ಒಂದು yellow box, orange box, white box. So white box ಶುರುವಾಗಿ ಸ್ವಲ್ಪ ಡ್ಯೂರೇಷನ್ ಆದ್ಮೇಲೆ orange box ಶುರುವಾಗುತ್ತೆ. So ಈ ಫ್ರೇಮ್ ಏನಿದೆ ಈ ಫ್ರೇಮ್ ರೈಟ್ ಆಗಿ 1 2 3 ಆರೋ ಪ್ಲಸ್ ಮಾಡಿದ್ರೆ ಈ ಎರಡು ಈ ಫ್ರೇಮ್ ಸೆಲೆಕ್ಟ್ ಮಾಡಿ ಇಲ್ಲಿ ಮೂವ್ ಮಾಡಿ. ಅಂದ್ರೆ ಲೇಟೆಸ್ಟ್ ಶುರುವಾಗುತ್ತೆ ಅನಿಮೇಷನ್. ಹಾಗೆ ಈ ಪಾಯಿಂಟ್ ಇಂದ 1 2 3 ಫ್ರೇಮ್ಸ್
ಡ್ರ್ಯಾಗ್ ಮಾಡಿದ್ರೆ ಸ್ನ್ಯಾಪ್ ಆಗುತ್ತೆ ಈ ಫ್ರೇಮ್ ಡ್ರ್ಯಾಗ್ ಮಾಡಿದ್ರೆ ಶಿಫ್ಟ್ ಡ್ರ್ಯಾಗ್ 1 2 3 ಫ್ರೇಮ್ಸ್ ವೇಟ್ ಬಾಕ್ಸ್ ಅಪಿಯರ್ ಆಗಿ ಸ್ವಲ್ಪ ಸ್ವಲ್ಪ ಆಗುತ್ತೆ ಇದರ ಪೊಸಿಷನ್ ಪ್ರಾಪರ್ಟಿ ಔಟ್ಸೈಡ್ ಇನ್ಕಮ್ ಶಿಫ್ಟ್ ರೈಟ್ ಆಗುತ್ತೆ 1 2 3 4 20 ಫ್ರೇಮ್ಸ್ ಎಲ್ಲ ಅನಿಮೇಷನ್ 20 ಫ್ರೇಮ್ಸ್ ಅಲ್ಲೇ ಇದೆ ಕನ್ಸಿಸ್ಟೆಂಟ್ ಆಗಿರುತ್ತೆ ಕೆಲವೊಂದು ಫಾಸ್ಟ್ ಆಗಿ ಅಪಿಯರ್ ಆಗುತ್ತೆ ಕೆಲವೊಂದು ಸ್ಲೋ ಬರುತ್ತೆ ಆ ಥರ ಅನ್ಸುತ್ತೆ ಸೊ ಇದನ್ನು ಪೊಸಿಷನ್ ಎಕ್ಸ್ ಪೊಸಿಷನ್ ಇದೆ ಅದನ್ನು ಸ್ಲೈಡ್ ಸೇಮ್ ರೈಟ್ ಕ್ಲಿಕ್ ಪೊಸಿಷನ್ ಕೀ ಫ್ರೇಮ್ ಆಗಿರುತ್ತೆ ಇದಕ್ಕೆ ಸ್ಪೇಷಿಯಲ್ ಇಂಟರ್ಪೋಲೇಷನ್ ಸಪರೇಟ್ ಬರುತ್ತೆ ಬೇರೆ ಪ್ರಾಪರ್ಟಿಗೆ ಒಂದು ಟೆಂಪರಲ್ ಇರುತ್ತೆ ಇಲ್ಲಿ ಪೊಸಿಷನ್ ಅಲ್ಲಿ ಸ್ಪೇಸ್ ಅಲ್ಲಿ ಯಾವ ಟೈಪ್ ಇಂಟರ್ಪೋಲೇಟ್ ಆಗಬೇಕು ಲೀನಿಯರ್ ಆಗಿರಬೇಕಾ ಅಥವಾ ಬೆಂಡ್ ಆಗಿರಬೇಕಾ ಕರ್ವ್ ಟೈಪ್ ಆಗಿರುತ್ತೆ ಸೊ ಟೆಂಪರಲ್ ಇಂಟರ್ಪೋಲೇಷನ್ ಈಸ್ ಇನ್ ಗ್ರಾಫ್ ಸೊ ಕ್ಲಿಯರ್ ಆಯ್ತು ಇದಾದ್ಮೇಲೆ ಇದ್ರ ಮೇಲೆ ಎರಡು ಲೆನ್ಸ್ ಪ್ಲೇಯರ್ ಲೆನ್ಸ್ ಪ್ಲೇಯರ್ ಎಫೆಕ್ಟ್ಸ್ ಪ್ಯಾನಲ್ ಲೆನ್ಸ್ ಪ್ಲೇಯರ್ ಸರ್ಚ್ ಮಾಡಿ ಜನರೇಟರ್ ಸಿಗುತ್ತೆ ಅದನ್ನ ಈ ಟೈಟಲ್ ಕ್ಲಿಪ್ಗೆ ಡ್ರ್ಯಾಗ್ ಮಾಡಿ ಅದು ಅವರಿಗೆ ಎಸೆನ್ಷಿಯಲ್ ಗ್ರಾಫಿಕ್ಸ್ ಅಲ್ಲಿ ಅಪಿಯರ್ ಆಗುತ್ತೆ ಅಗೇನ್ ಎಫೆಕ್ಟ್ ಕಂಟ್ರೋಲ್ಸ್ ಸಿಗುತ್ತೆ ಎಲ್ಲ ಬೇರೆ ಸೆಕ್ಷನ್ಸ್ ಎಲ್ಲ ಬೆಟರ್ ಕಂಪ್ಲೀಟ್ ಆದ್ಮೇಲೆ ಕ್ಲೋಸ್ ಮಾಡಿದ್ರೆ ಈಸಿ ಆಗುತ್ತೆ ಸೊ ಲೆನ್ಸ್ ಪ್ಲೇಯರ್ ಇಲ್ಲಿದೆ ಸೊ ನಮಗೆ ಯಾವ ಟೈಪ್ ಬೇಕು ಟಾಪ್ ಎಡ್ಜ್ ಇದೆ ಬ್ರೈಟ್ನೆಸ್ ಪ್ಲೇರ್ ಸೆಟ್ ಇದು ಅನಿಮೇಟ್ ಮಾಡಿ ಸ್ವಲ್ಪ ಡಿಮಿಷನ್ ಅದ್ರ ಮೇಲೆ ವೈಟ್ ಕಾಣಿಸ್ತಿದೆ ಪ್ಲೇರಿನ ಬ್ರೈಟ್ನೆಸ್ ಒಂದು 50% ರಿಡ್ಯೂಸ್ ಮಾಡ್ತೀವಿ ಬೇಕಂದ್ರೆ ಪ್ಲೇರ್ ಟೈಮ್ ಚೇಂಜ್ ಮಾಡೋದು ಲೆನ್ಸ್ ಟೈಪ್ ಟೆಕ್ಸ್ಟ್ ಅಪಿಯರ್ ಆಗಿ ರೈಟ್ ಟೈಮ್ 3 or 5 frames. Place sensor initially. ಹಾಂ ಗಾಯ್ಸ್, ಇದು ವಿಡಿಯೋದಲ್ಲಿ ಜಸ್ಟ್ ಟೈಟಲ್ ಹಾಕ್ತೀವಲ್ಲ ಅದು ಬಿಲೋ ಅವ್ರ ನೇಮ್ ಆಗಿರ್ಬೋದು, ಅದು ಯಾರು ಎಡಿಟ್ ಮಾಡಿರಾಗಿರ್ಬೋದು, ಅದು ಆ್ಯಂಕರ್ ಆಗಿರ್ಬೋದು, ಇದನ್ನೆಲ್ಲ ವಿಡಿಯೋ ಲಾಸ್ಟಲ್ಲಿ ಅಥವಾ ಫಸ್ಟಲ್ಲಿ ಮತ್ತು ಚಿಕ್ಕದಾಗಿ ಬರುತ್ತೆ ಅಂತ ನೋಡೋದಾದ್ರೂ ಇದಕ್ಕೆ ನೋಡಿ ಇಷ್ಟೊತ್ತು ಕಲಿಬೇಕಾದ್ರೆ ಇಷ್ಟೆಲ್ಲ ಸ್ಟಾರ್ಟಿಂಗ್ ಎಫೆಕ್ಟ್ ಇರುತ್ತೆ. ಅದರಲ್ಲಿ ಕೀ ಫ್ರೇಮ್ ಅಂತೂ ಮೇಯ್ನು ಗಾಯ್ಸ್. ಅದ್ರ ಶೇಪ್ ಇದೆಯೇ ಮತ್ತು ಅದ್ರ ಟೆಕ್ಸ್ಟು, ಅದ್ರ ಕಲರ್ ಗ್ರೇಡಿಯಂಟ್ ಏನು ಯೂಸ್ ಮಾಡ್ತೀವಿ ಇದು ಮೂರು ಕೂಡ ಸರೆಕ್ಟ್ ಟ್ರಾನ್ಸಾಕ್ಷನಲ್ಲಿ ಕೊಡಬೇಕು. ಶೇಪ್ 1, ಶೇಪ್ 2, ಶೇಪ್ 3 ಅಂತ ಮಾಡಿಕೊಂಡು ಅದು ಕೂಡ ವೇರಿ ಆಗ್ತಾ ಇರೋಂಗೆ ಕರೆಕ್ಟಾಗಿ ನೋಡ್ಕೋಬೇಕು. ಕೀ ಫ್ರೇಮ್ ಅಡ್ಜಸ್ಟ್ಮೆಂಟು ಅಷ್ಟೇ, ಯಾವುದ್ರ ಸ್ಪೀಡ್ ಎಷ್ಟಿರಬೇಕು, ಆ ಪೊಸಿಷನ್ ಯಾವುದ್ರಲ್ಲಿ ಇರಬೇಕು, ಆ ಸ್ಕೇಲ್ದು ಯಾವ ಥರ ಇರಬೇಕು, ಇದನ್ನೆಲ್ಲ ವೇರಿ ಆಗ್ತಾ ಇರುತ್ತೆ. ಅದ್ರ ಬೇಸ್ ಮೇಲೆ ಕೊಡ್ತೀವಿ. ನೋಡಿ ಇಲ್ಲಿ ಕೀ ಫ್ರೇಮ್ ಅಡ್ಜಸ್ಟ್ ಮಾಡ್ತಾ ಇರ್ತಾರೆ, ಅದನ್ನು ಕೀ ಫ್ರೇಮ್ದು ಯಾವ ಕಡೆ ಸ್ಪೀಡ್ ಬೇಕು ಅಂತ ಇನ್ಸೈಡ್ ಆಗ್ತಾ ಇರುತ್ತಲ್ಲ, ಈಸ್ ಇನ್ ಅಂತ ಕರಿತೀವಿ, ಈಸ್ ಔಟ್ ಅಂತ ಕರಿತೀವಿ. ಅದು ಯಾವ ಕಡೆ ನಮಗೆ ಸ್ಲೋ ಬೇಕು, ಯಾವ ಕಡೆ ಜಾಸ್ತಿ ಬೇಕು, ಇದು ಟ್ರಾನ್ಸಾಕ್ಷನ್ ಕೂಡ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಹಂಗೆ ಬಂದರೆ ನೋಡಿ ಇಲ್ಲಿ ಅದ್ರದ್ದು ಇಮೇಜ್ ಅದು ಫಸ್ಟು ಟೆಕ್ಸ್ಟು ಅದು ಶೇಪು ಬರಬೇಕು, ಟೆಕ್ಸ್ಟು ಅಟ್ ಎ ಟೈಮ್ ಎರಡು ಕೂಡ ಮೂವ್ ಆಗಬೇಕು. ಅದ್ರ ಬಗ್ಗೆ ಇಲ್ಲಿ ಮೂಮೆಂಟ್ ನೋಡ್ಬೋದು ಗೈಸ್. ನೋಡಿ ಇಲ್ಲಿ ಫಸ್ಟು ಲೇಯರ್ ಇದೆ, ಆಮೇಲೆ ಇಲ್ಲಿ ಒಂದು ಶೇಪ್ ಇದೆ, ನೆಕ್ಸ್ಟ್ ಬರ್ತಾ ಇದೆ ಎರಡನೇ ಶೇಪ್ ಇದೆಯಲ್ಲ ಅದು ಗ್ರೇಡಿಯಂಟ್ ಕಲರ್ ಹಾಕಿದ್ದಾರೆ. 3 ವೈಟ್ ಇದೆ, ಆರೆಂಜ್ ಕಲರ್ ಇದೆ, ಅದು ನೆಕ್ಸ್ಟ್ ಒಂದು ಕಲರ್ ಬೇರೆ ಇದೆ, ಅದು ಶೇಪ್ ಬೇರೆ ಬೇರೆ ಶೇಪ್ ಇರೋದು. ಅದಾದಮೇಲೆ ಟೆಕ್ಸ್ಟ್ ಬರ್ತಾ ಇದೆಯಲ್ಲ ಅದು ಕೂಡ ಅದ್ರ ಜೊತೆಗೆ ಬರಬೇಕು. ಸೊ ಮೂಮೆಂಟ್ ಆಗುತ್ತಲ್ಲ ಅದು. ಇವಾಗ ನೀವು ನ್ಯೂಸ್ಗಳಲ್ಲಿ ಇನ್ನೂ ಒಂದು ಕೆಳಗಡೆ
ಹೆಡ್ಲೈನಲ್ಲಿ ಒಂದೇ ಒಂದು ಲೈನ್ ಆಲ್ರೆಡಿ ಶೇಪ್ ಇರುತ್ತೆ, ಅದ್ರ ಕೆಳಗಡೆ ಲೈನ್ಸ್ ಹೋಗ್ತಾ ಇರುತ್ತಲ್ಲ ನೋಡಿ, ನ್ಯೂಸಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ ಹಾಕೋದಾಗಿರ್ಬೋದು, ಅಲ್ಲಿ ಕೆಳಗಡೆ ನ್ಯೂಸ್ಗಳಲ್ಲಿ ಹೋಗ್ತಾ ಇರುತ್ತಲ್ಲ ಸೆಂಟೆನ್ಸ್, ಅದನ್ನು ಕೂಡ ಇದೇ ಎಫೆಕ್ಟಲ್ಲಿ ಯೂಸ್ ಮಾಡಿಕೊಂಡು ಆ ಥರ ನ್ಯೂಸಲ್ಲಿ ಬರೋಂಗೆ ಮಾಡ್ಕೊಳ್ತಾರೆ ಎಡಿಟಿಂಗ್ಗೆ. ಸೊ ಪ್ರೀಮಿಯರ್ ಪ್ರೋ ಅಲ್ಲೇ ಅದೊಂದು ಎಡಿಟಿಂಗ್ ಬೆಸ್ಟ್ ಇದೆ. ಆಮೇಲೆ ಬೇರೆ ಬೇರೆ ಟ್ರಾನ್ಸಾಕ್ಷನ್ಗಳು ಯೂಸ್ ಮಾಡಿರ್ಬೋದು, ಯಾವುದೇ ಶೇಪ್ಗಳು ಯೂಸ್ ಮಾಡಿರ್ಬೋದು, ಇದೆಲ್ಲ ಹೆಲ್ಪ್ ಆಗುತ್ತೆ ಎಡಿಟಿಂಗ್ಗೆ. ಪ್ರೀಮಿಯರ್ ಪ್ರೋನೇ ಆಲ್ಮೋಸ್ಟ್ ಬೆಸ್ಟು ನೋಡಿ. ನ್ಯೂ ಟೆಕ್ಸ್ಟ್ ಲೇಯರ್ ಅಂತ ಕೊಟ್ಟಿದ್ದಾರಲ್ಲ, ಆ ಥರ ಇದು ತುಂಬ ಎಲ್ಲದಕ್ಕೂ ಏನೇನು ಕೊಡಬೇಕು ಅದು ಬೇರೆ ಬೇರೆದು ಬಂದು ಟ್ರಾನ್ಸಾಕ್ಷನ್ ಬರೋದು ಒಂದು 5 ಸೆಕೆಂಡ್ 10 ಸೆಕೆಂಡ್ ಇದ್ರೂ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ನೋಡಿ ತುಂಬ ಟೈಮ್ ಹಿಡಿಯುತ್ತೆ. ಯಾವುದಾದ್ಮೇಲೆ ಯಾವ್ದು ತೊಗೊಳ್ಬೇಕು, ಯಾವ ಕ್ರೀ ಫ್ರೇಮ್ ಹಾಕಬೇಕು, ಅಲ್ಲಿಗೆ ನೆಕ್ಸ್ಟ್ ಯಾವ್ದು ಆ್ಯಡ್ ಮಾಡಬೇಕು, ಇದೆಲ್ಲ ಮ್ಯಾಟ್ರ್ ಆಗುತ್ತೆ ಗಾಯ್ಸ್. ನೋಡಿರಬೇಕಾದ್ರೆ ಇಲ್ಲಿ ಕೀ ಫ್ರೇಮೇ ಆಗ್ತಾಯಿದ್ದಾರೆ ಸರು. ಇದು ನ್ಯೂ ಟೆಕ್ಸ್ಟ್ ಲೇಯರ್ ಅಂತ. ಟ್ರಾನ್ಸಾಕ್ಷನ್ ಯಾವುದು ಅಡ್ಜಸ್ಟ್ ಆಗುತ್ತೆ, ಯಾವುದು ಕರೆಕ್ಟಾಗಿ ಬರಬೇಕು ಅಂತ ಹೇಳಿ ಅದನ್ನು ಇನ್ನೂ ಎಲ್ಲ ಅಡ್ಜಸ್ಟ್ ಮಾಡೋದಲ್ಲೇ ಇದ್ದಾರೆ. ಇದು ಇವತ್ತಿನ ವೀಡಿಯೋ ಗಾಯ್ಸ್. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ಸ್ವಲ್ಪ ಇದರಲ್ಲಿ ಸರಿಯಾಗಿ ಕಾಣ್ತಾ ಇರ್ಬೋದು, ಅದಕ್ಕೋಸ್ಕರ ನಾನೇ ವಾಯ್ಸ್ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಥ್ಯಾಂಕ್ ಯು.